ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಜಗದ್ಗುರು ನನ್ನನ್ನು ಮಂತ್ರಿ ಮಾಡಬೇಡ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರಂತೆ. ಆದರೆ ನಾನೇ ಮಂತ್ರಿ ಮಾಡ್ತೀನಿ ಬಿಡು ನಿನ್ನಂತ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಮಾಡಿದ್ದಾರೆ ನನ್ನ. ಅಂದರೆ ಈ ಮಾತನ್ನ ಹೇಳಿದ್ದು ಬಸವಾಜಿಯಂತೆ ಶ್ರೀಗಳು, ಅಂದರೆ ಏನು ವಿಜಯಾನಂದ ಕಾಶ್ಯಪ್ಪನವರು ಮತ್ತೆ ಏನು ಸ್ವಾಮೀಜಿ ವಿರುದ್ಧ ಏನು ಕೆಲವೊಂದು ಸತಿ ಗಲಭೆ ನಡೆದಿತ್ತು, ಮಾತಿನ ಚಕಮಕಿ ನಡೆದಿತ್ತು. ಅಂದ್ರೆ ಯಾವ ಮಟ್ಟದಲ್ಲಿ ಹೋಗಿತ್ತು ಅಂದರೆ ಸಚಿವ ಸ್ಥಾನವನ್ನ ಕೊಡಕ್ಕೆ ಹೋಗಬೇಡಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಅಂತೇಳಿ ಏನು ಮೃತ್ಯುಂಜಯ ಅವರು ಹೇಳಿದ್ರಂತೆ. ಅದನ್ನ ಈಗ ಖಾಸಗಿ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ವಿಜಯಾನಂದ ಕಾಶ್ಯಪ್ಪನವರು ಅದನ್ನ ತಿಳಿಸಿರುವಂಥದ್ದು. ಇದು ಒಂದು ಬಹಳ ಒಂದು ಯಾಕೆ ಈ ರೀತಿ ಆಯಿತು, ಏನಾಯ್ತು ಅನ್ನೋ ನೇರವಾಗಿನೇ ಚಾಲೆಂಜ್ ಮಾಡಿರುವಂಥದ್ದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಂಥ ಒಂದು ವಿಷಯಕ್ಕೆ ಯಾವ ರೀತಿಯಾಗಿ ಒಬ್ಬ ಉನ್ನತ ಸ್ಥಾನದಲ್ಲಿ ಇರುವಂಥವ್ರಾಗಿರ್ಬೋದು, ಆಮೇಲೆ ಕಾವಿ ಬಟ್ಟೆ ಹಾಕೊಂಡು ಈ ರೀತಿ ಮಾತಾಡೋದಾಗಿರ್ಬೋದು ಅನ್ನೋದು ಕೂಡ ಇದು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಕಾರಣದಿಂದಾಗಿ ಸುಮಾರು ಸಾಮಾಜಿಕ ಆಗಿರ್ಬೋದು ಬೇರೆ ಒಂದು ಗೊಂದಲಗಳು ಉಂಟಾಗುತ್ತಾ ಇನ್ನು ಮುಂದೆ ಅನ್ನೋದು. ಅಂದ್ರೆ ಆ ಬಾಗಲಕೋಟೆಗೆ ಒಂದು ಬೇಕಾಗಿರುವ ಸಚಿವ ಸ್ಥಾನವನ್ನು ನೀಡಿದಾಗ ಅಂದ್ರೆ ಜಗದ್ಗುರುಗಳೇ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಕ್ ಹೋಗಬೇಡಿ, ಮಂತ್ರಿಯನ್ನ ಕೊಡಕ್ ಹೋಗಬೇಡಿ. ಆದ್ರೆ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಹೇಳಿದಾಗ ಇಲ್ಲ, ನಿನ್ನನ್ನೇ ಈ ಮನುಷ್ಯ ಅಂದ್ರೆ ಈ ಸ್ವಾಮೀಜಿ ಬಂದು ನಮಗೆ ಹೇಳಿದ್ದಾರೆ, ಆದ್ರೆ ನಾನು ನಿನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಕೂಡ ನೇರವಾಗಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರುವಂತ. ಆದ್ರೆ ಯಾಕೆ ಹೇಳಿದ್ರು, ಏನಾಯ್ತು, ಅದು ಈ ಮಟ್ಟದಲ್ಲಿ ವಾದ ವಿವಾದಕ್ಕೆ ಹೋಯ್ತಾ ಅನ್ನೋದನ್ನು ಕೂಡ VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ವಿ. ಯಾಕಂದ್ರೆ ಈ ರೀತಿಯಾಗಿ ಉಂಟಾಗೋದ್ರಿಂದ ಎಲ್ಲೊಂದು ಕಡೆ ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಅಥವಾ ಆ ಮಠದ ಶ್ರೀ ಭಕ್ತರಿಗೆ ಎಲ್ಲೊಂದು ಕಡೆ ಗೊಂದಲ ಉಂಟಾಗುತ್ತಾ ಅಥವಾ ತೊಂದರೆಗಳಾಗುತ್ತಾ ಅನ್ನೋದನ್ನು ಕೂಡ ರಾಜಕೀಯ ಹೋಗಿ ಧರ್ಮಕ್ಕೆ ತಿರುವು ಪಡೆದ ನಂತರ ಈ ರೀತಿ ಆಗುತ್ತೋ ಅನ್ನೋದನ್ನು ಕೂಡ ಯಾರು ಊಹೆ ಮಾಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸಚಿವ ಸ್ಥಾನ ಬೇಡ ಅಂದ್ರೂ ಕೂಡ ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಈ ಕುರಿತಾಗಿ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಬೇಡಿ. ಜಗದ್ಗುರುಗಳು ಹೋಗಿ ಏನನ್ನು ಮಾಡುವ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಬೇಡ ನೋಡುವ ಅವ್ ಮಾಡುವ ನೀನು ಮಾಡ್ತೀನಿ ಮಂತ್ರಿ ಅಂತ ಹೇಳಿ ಯಾರ್ಯಾರು ಹೋಗಿ ಹೇಳಿಲ್ಲ, ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತೀಯಪ್ಪ ಜಗದ್ಗುರು, ನಿಮ್ ಜಗದ್ಗುರು ನಿಜವಾಗ್ಲೂ ಹೇಳಕತ್ತೆ, ಸುಳ್ಳಲ್ಲ. ಎದಕ್ಕೆ ಹೋಗಿತ್ತು ಅರ್ಜೆಂಟ್ ನೋಡಿ, ಈ ಸರ್ಕಾರ ಇರುವವರೆಗೆ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗುದಿಲ್ಲ ಅಂತ ಪ್ರಮಾಣ ಮಾಡಿದ್ದಲ್ಲಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಗಳಾಗಿದೆಯಾ? ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈಗ ರಾಜಕಾರಣಿ ಅಂದ್ರೆ ಬಿಳೆ ಬಟ್ಟೆ ಹಾಕೊಂತೀವಿ, ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಕಾವಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿರ್ಬೇಕು, ಕಾಕಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿ ನಾವು ನಡ್ಕೋಬೇಕು. ನಾವು ಎಲ್ಲಿ ನಮ್ಗೆ ಜಾಗ ಕೊಟ್ಟತಿ ಸಮಾಜ ಆ ತಕ್ಕ ನಡೆಯುವಂತ ಕೆಲಸ ಸಮಾಜದಲ್ಲಿ ನಾವು ಮಾಡ್ಬೇಕು. ವಿನಃ ನನಗೆ ಮನಸ್ಸೈತಿ, ನನಗೆ ಏನೇ ನಡೀತೈತಿ, ಎತ್ತಾಗರ ಮಾತಾಡಿದ್ರೆ ಏನ್ ನಡೀತೈತಿ. ಒಂದಿಷ್ಟು ಮಂದಿ ನಾವು ಟಿವಿಯವ್ರು ನೋಡ್ಬಾರ್ದು, ಏನ್ ಹಾಕದಕ್ಕದ ದಿವಸ ನೋಡಿದ್ರಿಲ್ಲ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾದಾಗ ಚಲೋಗಿದ್ವಲ್ಲ ನ್ಯೂಸ್ನವ್ರು ಯಾವ್ದೋ ಒಂದು ಹಿಡ್ಕೊಂಡ್ಬರುದು, ಅದನ್ನ ಹಾಕಿದೆ ಇದನ್ನ ಹಾಕಿದೆ, ಒಟ್ಟು ಮಾಡ್ಬಾರ್ದು. ಅದಕ್ಕೆ ಹೇಳ್ತಿರ್ತಾರ, ಕೊಲ್ಲೋರು 100 ಜನ ಇದ್ರ ಕಾಯಪ್ಪ ಇದ್ದೇವಾನೆ ಅನ್ನೋದಕ್ಕೆ ನಾನು ಇವತ್ತು ಮಂತ್ರಿಯಾಗಿ